ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಸೂಪರ್ ಆಗಿದ್ದೀರಾ ಅನ್ಕೊಂಡಿನಿ. ಇವತ್ತು ಮಲ್ನಾಡು ಸ್ಪೆಷಲ್ ಕಡುಬು ಮಾಡಕ್ ಬಂದಿನಿ. ನೀಶ್ನೆ ಎಲ್ಲ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬರ್ರಿ. ಹಾಗೆ ನನ್ನ ಚಾನೆಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತೆ ಆಗ್ತಾಳ ನೀಶ್ನೆ ಸೊಪ್ಪಿನ ಕಡುಬು ಮಾಡೋಣ, ಬರ್ರಿ. ನೋಡ್ರಿ, ಮಣ್ಣು ಎಂತ ಕಲ್ಸಿನಿ ಅಂದ್ರೆ ಪಾತ್ರಕ್ಕೆ ಮಣ್ಣೆಲ್ಲ ಹಚ್ಬೇಕು, ಇಲ್ಲಾಂದ್ರೆ ಬೆಳಗಾಗೋದಿಲ್ಲ, ಕಪ್ಪಾಗಿ ಬಿಡ್ತೈತಿ. ಹಂಗೆ ಎಲ್ಲ ಅಡಿ ಕಡ್ಕಿಂದು ಒಲಿಗಿಡ್ಬೇಕು ಕಡುಬು ಮಾಡಿದ್ರೆ. ಮೆಂತೆ, ಉದ್ದಿನಬೇಳೆ, ಅನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಉದ್ದು ಮೆಂತೆ ಹುರಿದು ಇಟ್ಕೊಂಡಿದ್ನಲ್ಲ, ಅದನ್ನ ಕುಚ್ಚು ಪುಡಿ ಮಾಡ್ಕೋಬೇಕು. ಈರುಳ್ಳಿ, ಮೆಂತೆ ಉದ್ದಿನಬೇಳೆ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ಅಕ್ಕಿ ಹಿಟ್ಟು, ನೋಡಿ ಈ ಥರ ಹದಕ್ಕೆ ಬಂದ್ರೆ ಸಾಕು ಉಂಡ್ಗಡ್ಡು ಮಾಡೋದಾದ್ರೆ. ನೀರು ಭಾಳ ಹಾಕಬಾರ್ದು, ಮಿದು ಹಾಕತಿ. ಹಿಟ್ಟು ಮಿಲ್ದು ಸಣ್ಣ ಉಂಡೆ ಕಟ್ಕೋಬೇಕು. ಪಟ ಪಟ ಮಾಡೋ ಕೂರಕೊಡು, ಹಿಟ್ಟು ಬಿಸಿ ಐತಿ. ಈ ಥರ ಉಂಡೆ ಕಟ್ಕೋಬೇಕು. ನೀರು ಬಿಸಿ ಮಾಡ್ಕೋಬೇಕು ಕಡುಬು ಹಾಕಕ್ಕೆ. ಇದೇ ನೀಶ್ನೆ ಎಲೆ, ನಾವೆಲ್ಲ ನೀಶ್ನೆ ಎಲೆ ಅಂತ, ಪೇಟೆಗೆಲ್ಲ ಪಲಾವ್ ಎಲೆ ಅಂತಾರೆ. ಇದು ಇದ್ರಾಗ ಕಡುಬು ಮಾಡಿದರೆ ಸಖತ್ ರುಚಿ ಬರ್ತೈತಿ, ಸ್ಮೆಲ್ಲು ಸಖತ್ ಬರ್ತೈತಿ ಇದ್ರಾಗ. ಫಸ್ಟು ಸ್ವಲ್ಪ ನೀಶ್ನೆ ಎಲೆ ಹಾಕ್ಕೋಬೇಕು ಕಡುಬು ಹಾಕೋಕ್ಕಿಂತ ಮೊದಲೇ. ನೀಶ್ನೆ ಎಲೆ ಮೇಲೆ ಕಡುಬು ಹಾಕ್ತಾಯಿದ್ದೀನಿ. ಕಡುಬು ಮೇಲೆ ತುಂಬ ಹಾಕ್ಬೇಕು ಈ ನೀಶ್ನೆ ಎಲೆನ, ಎಲ್ಲದಕ್ಕೂ ಸ್ಮೆಲ್ ಹಾಕತಿ. ಇದನ್ನು ಅರ್ಧ ಗಂಟೆ ಬೇಯಿಸ್ಬೇಕು ಸಣ್ಣ ಬೆಂಕಿಗೆ. ಅರ್ಧ ಗಂಟೆ ಮೇಲೆ ಉಂಡ್ಗಡ್ಡು ಬೆಂದು ತೆಗಿತು. ನೀಶ್ನೆ ಎಲೆ ಕಡುಬು ಘಮ ಘಮ ಅಂತ ಹೊಡಿತೈತಿ.
ನೀಶ್ನೆ ಎಲೆ ಕಡುಬು ಹೆಂಗಾಗೈತೆ ಅಂತ ತಿಂದು ನೋಡ್ತೀನಿ. ನೀಶ್ನೆ ಎಲೆ ಕಡುಬು ಸಖತ್ ರುಚಿಯಾಗಿವೆ. ನೀಶ್ನೆ ಸೊಪ್ಪಿನ ಸ್ಮೆಲ್ಲು ಅಂದರೆ ಘಮ ಘಮ ಅಂತೈತಿ. ಇದಕ್ಕೆ ಚಿಕನ್ ಸಾರಾಗಿದ್ರೆ ಇನ್ನೂ ಮಸ್ತ್ ಆಗ್ತು. ನಾ ಎಂಥದ್ದು ಮಾಡ್ಕೊ ಬರ್ನಿಲ್ಲ. ಉಂಡ್ಗಡ್ಬಿಗೆ ಮೆಂತೆ ಉದ್ದಿನಬೇಳೆ ಹಾಕಿದ್ದು ಸಖತ್ ರುಚಿಯಾಗೈತಿ. ಕಡುಬು ಭಾರಿ ಟೇಸ್ಟ್ ಆಗೈತಿ ಕಡುಬು. ಇದು ಮಲೆನಾಡು ಸ್ಪೆಷಲ್ಲು. ಕಣಬ್ಬ ದಿವಸ ಇದೇ ಥರ ಉಂಡ್ಗಡ್ಬು ಮಾಡ್ತಾರೆ. ನೀಶ್ನೆ ಸೊಪ್ಪು ಹಾಕಿ ಸಖತ್ ಆಕತಿ. ಕಣಬ್ಬ ದಿವಸ ಇದನ್ನ ಹಾಕಿ ತಿನ್ನೋಕ್ಕೆ ಉಂಡ್ಗಡ್ಬಿಗೆ ಚಿಕನ್ ಸಾರಿಗೆ ಸಖತ್ ಆಕತಿ. ನೀವು ಒಂದ್ಸಲ ಮನೆಗೆ ಮಾಡಿ ನೋಡಿ. ನೀವು ಒಂದ್ಸಲ ತಿಂದು ರುಚಿ ನೋಡಿದರೆ ವಾರಕ್ಕೆ 2 ಸಲ ಇದೇ ಥರ ಕಡುಬು ಮಾಡ್ಕಿ ತಿಂತೀರಿ. ಈ ವಿಡಿಯೋ ಹೆಂಗಾಗಿದೆ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ಹೊಡೀರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.